ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದರೂ ಹಳೇ ಪ್ರೇಮಿಯನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ಮನೆಯವರ ಒತ್ತಾಯಕ್ಕಾಗಿ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾದೆ. ಆದರೆ ನನಗೆ ಹಳೆ ಪ್ರೇಮಿಸಿಯರು ನೆನಪುಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ನಾನು 6 ವರ್ಷಗಳ ಕಾಲ ಗರ್ಲ್ಫ್ರೆಂಡ್ ಜೊತೆ ಸಂಬಂಧದಲ್ಲಿದ್ದೆ. ನಮ್ಮ ಬಹಳ ಗಂಭೀರ ಸಂಬಂಧದಲ್ಲಿದ್ದೆವು. ಆಕೆ ಯೋಗ ಕುಟುಂಬಕ್ಕೆ ಸೇರಿದವಳು ಹಾಗೂ ವೃತ್ತಿಪರ ಯುವತಿ. ಆದರೆ ನನ್ನ ಕುಟುಂಬಕ್ಕೆ ಮನೆಯಲ್ಲಿ ಇದ್ದು ಮನೆಯ ಕೆಲಸಗಳನ್ನು ನೋಡಿಕೊಳ್ಳುವಕ್ಕೆ ಸೊಸೆಯಾಗಿ ಬೇಕಿತ್ತು. ಹಾಗಾಗಿ ನನ್ನ ಮನೆಯವರು ನಮ್ಮ ಸಂಬಂಧವನ್ನು ಒಪ್ಪಲಿಲ್ಲ ಹಾಗೂ ಅವರು ಆಯ್ಕೆ ಮಾಡಿದ ಹುಡುಗಿಯನ್ನು ಮದುವೆಯಾಗುವಂತೆ ನನ್ನನ್ನು ಒತ್ತಾಯಿಸಿದರು. ಮನೆಯವರ ಇಚ್ಛೆಯೊತ್ತಿಗೆ ಮದುವೆಯಾದೆ. ಮನೆಯವರ ಆಯ್ಕೆಯಂತೆ ಮನೆಯವರು ತೋರಿಸಿದ ಹುಡುಗಿಯನ್ನು ಮದುವೆಯಾದೆ. ನಮ್ಮ ಮದುವೆಯಾಗಿ 1 ವರ್ಷವಾಯಿತು. ಹೆಂಡತಿ ಈಗ ಗರ್ಭಿಣಿ. ನನಗೆ ಅವಳ ಬಗ್ಗೆ ನಿಜವಾದ ಗೌರವವಿದೆ. ಆದರೆ ನಾನು ಅದನ್ನು ಪ್ರೀತಿ ಎಂದು ಕರೆಯಲಾರೆ. ಈಗಲೂ ಹಳೆ ಗೆಳತಿಯ ಸಲಹೆ ಹೇಳುತ್ತೇನೆ. ಈಗಲೂ ನಾನು ತೊಂದರೆ ಅನುಭವಿಸಿದಾಗ ಅಥವಾ ಯಾವುದೇ ಸಲಹೆ ಬೇಕೆಂದಿರಿಸಿದಾಗ ನಾನು ಈಗಲೂ ನನ್ನ ಮಾಜಿ ಗೆಳತಿಗೆ ಕರೆ ಮಾಡುತ್ತೇನೆ. ನನ್ನ ಮಾಜಿ ದೂರ ಹೋಗುತ್ತಿದ್ದರೂ ನಾನೇ ಆಕೆಯನ್ನು ಆಗಾಗ ಸಂಪರ್ಕಿಸುತ್ತಿರುತ್ತೇನೆ. ಅವಳು ನನಗೆ ಪರಿಪೂರ್ಣ ಹುಡುಗಿಯಾಗಿದ್ದರಿಂದ ನಾನು ಇನ್ನೂ ಅವಳ ಬಗ್ಗೆ ಭಾವನೆಗಳನ್ನು ಹೊಂದಿದ್ದೇನೆ. ಮತ್ತು ಹೇಗಾದರೂ ನನ್ನ ಹೆಂಡತಿಗೆ ನನ್ನಲ್ಲಿ ಯಾವುದೇ ಪ್ರೀತಿಯಿಲ್ಲ. ನಾನು ಏನು ಮಾಡಬೇಕು? ದಯವಿಟ್ಟು ಸಹಾಯ ಮಾಡಿ. ಮನಃಶಾಸ್ತ್ರಿಯನ್ನು ಸಲಹೆ. ನಿಮ್ಮ ಮಾಜಿ ಗೆಳತಿಯ ಬಗ್ಗೆ ನೀವು ಇನ್ನೂ ಭಾವನೆಗಳನ್ನು ಹೊಂದಿದ್ದೀರಿ ಮತ್ತು ನೀವು ಕುಟುಂಬದ ಒತ್ತಡದಲ್ಲಿ ಮದುವೆಯಾಗಿದ್ದೀರಿ. ಹಾಗಾಗಿ ನೀವು ಸಂಕೀರ್ಣವಾದ ಪರಿಸ್ಥಿತಿಯಲ್ಲಿದ್ದೀರಿ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಮುಂಬೈನಲ್ಲಿ ಶ್ರೀಮತಿ ರಚನಾ ಔರದಮಣಿ ಹೇಳುತ್ತಾರೆ, ನಿಮ್ಮ ಮಾಜಿ ಗೆಳತಿಯೊಂದಿಗೆ ನಿಮ್ಮ ಭಾವನೆಗಳು ಸಾಮಾನ್ಯವಾಗಿದೆ, ಏಕೆಂದರೆ ನೀವು ಅವಳೊಂದಿಗೆ ದೀರ್ಘಕಾಲ ಕಳೆದಿದ್ದೀರಿ ಮತ್ತು ಕೆಲವು ಉತ್ತಮ ನೆನಪುಗಳನ್ನು ಹೊಂದಿದ್ದೀರಿ. ಆದರೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಲು ಮತ್ತು ಅದನ್ನು ತಾರ್ಕಿಕವಾಗಿ ಎದುರಿಸಲು ಪ್ರಯತ್ನಿಸಿ. ಯಾರೋ ಒಂದು ದಿನದಲ್ಲಿ ಹಳೆಯದನ್ನೆಲ್ಲ ಮರೆಯಲು ಸಾಧ್ಯವಿಲ್ಲ. ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೀರಿ. ಹಿಂದಿನದಂದು ಬದಲಾಯಿಸಲು ಸಾಧ್ಯವಿಲ್ಲ. ಹಿಂದೆ ಏನಾಯಿತು ಎಂಬುದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಮಾಜಿ ಹುಡುಗಿಯ ಕೆಲಸ ಮಾಡುವ ಮಹಿಳೆ ಮತ್ತು ಅವಳಂತಹ ಸ್ವಾತಂತ್ರ್ಯ ಮಹಿಳೆಯೊಂದಿಗೆ ನಿಮ್ಮ ಮದುವೆಯಾಗಲು ನಿಮ್ಮ ಕುಟುಂಬ ಒಪ್ಪಲಿಲ್ಲ ಎಂದು ನೀವು ಉಲ್ಲೇಖಿಸಿದ್ದೀರಿ. ಅದರಿಂದ ನೀವು ಮನೆಯನ್ನು ನೋಡಿಕೊಳ್ಳುವವರನ್ನು ಮದುವೆಯಾಗಿದ್ದೀರಿ. ಹೊಸ ಪ್ರಾರಂಭ ಮಾಡಿ. ಅವಳು ನಿಮ್ಮೊಂದಿಗೆ ಸ್ನೇಹಿತನಂತೆ ಮಾತನಾಡುತ್ತಿದ್ದಾಳೆ ಮತ್ತು ಅವಳ ಜೀವನದಲ್ಲಿ ಮುಂದುವರೆದಿದ್ದಾಳೆ ಮತ್ತು ಅದನ್ನು ಗೌರವಿಸಬೇಕು. ನೀವು ಹೇಳಿದಂತೆ ನಿಮ್ಮ ಹೆಂಡತಿಯ ಬಗ್ಗೆ ನೀವು ಗೌರವವನ್ನು ಹೊಂದಿದ್ದೀರಿ. ನೀವು ಅವಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಪ್ರಾರಂಭಿಸಬಹುದು ಮತ್ತು ಅವಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸಬಹುದು. ನಿಮ್ಮ ಜೀವನವು ತಿರುಗು ಪಡೆಯಲಿದೆ ಮತ್ತು ನೀವು ಶೀಘ್ರದಲ್ಲೇ ತಂದೆಯಾಗುತ್ತೀರಿ. ಹೊಸ ಪ್ರಾರಂಭವನ್ನು ಮಾಡಿ ಮತ್ತು ನಿಮ್ಮ ಸುತ್ತಲಿನ ಎಲ್ಲದಕ್ಕೂ ಮತ್ತೊಂದು ಅವಕಾಶವನ್ನು ನೀಡಿ. ಈ ಸ್ಟೋರಿ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥವಾಗಿದೆ ಎಂದು ನಮಗೆ ಕಾಮೆಂಟ್ ಮಾಡಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ನನ್ನ ಮನಸ್ಫೂರ್ತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.